ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಬಯಲು ಸೀಮೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೋರಾಟವೊಂದು ಭುಗಿಲೆದಿದೆ. ಅದು ಮಧ್ಯ ಕರ್ನಾಟಕಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಭದ್ರಾ ಮೇಲ್ದಂಡೆ ಯೋಜನೆಗೆ ಸಂಬಂಧಿಸಿದ್ದು. ಈ ಯೋಜನೆಯ ತ್ವರಿತ ಅನುಷ್ಠಾನಕ್ಕೆ ಈ ಭಾಗದ ರೈತರು ಪಟ್ಟು ಹಿಡಿದಿದ್ದಾರೆ. ಲೋಕಸಭಾ ಚುನಾವಣೆಯ ಸಿದ್ಧತೆಯಲ್ಲಿರುವ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಈ ಹೋರಾಟ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಯೋಜನೆಯ ಹೆಸರು ಭದ್ರಾ ಮೇಲ್ದಂಡೆ ಎಂದಿದ್ರೂ ತುಂಗಾ ನದಿಯ ನೀರಿನ ಪಾಲು ಈ ಯೋಜನೆಯಲ್ಲಿ ಹೆಚ್ಚಿದೆ. ಯಾವುದೇ ಅಣೆಕಟ್ಟು ನಿರ್ಮಿಸದೆ ಭಾರೀ ಪ್ರಮಾಣದ ನೀರು ಹಂಚಿಕೆ ಮಾಡಿ ರೂಪಿಸಿದ ಯೋಜನೆಯೂ ಇದಾಗಿದೆ. ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಸಮೀಪದ ತುಂಗಾ ಜಲಾಶಯದ ನೀರನ್ನ ತರೀಕೆರೆ ತಾಲೂಕಿನ ಲಕ್ಕವಳ್ಳಿ ಸಮೀಪದ ಭದ್ರಾ ಜಲಾಶಯಕ್ಕೆ ಹರಿಸಲಾಗುತ್ತಿದೆ. ಅಲ್ಲಿಂದ ನಾಲೆ ಮೂಲಕ ಚಿತ್ರದುರ್ಗ, ಚಿಕ್ಕಮಗಳೂರು, ತುಮಕೂರು ಹಾಗೂ ದಾವಣಗೆರೆ ಜಿಲ್ಲೆಗೆ ನೀರು ಹರಿಸುವುದು ಯೋಜನೆಯ ಉದ್ದೇಶ. ಹನಿ ನೀರಾವರಿ ಮೂಲಕ ನೀರು ಒದಗಿಸುವ ರಾಜ್ಯದ ಬಹುದೊಡ್ಡ ನೀರಾವರಿ ಯೋಜನೆ ಎಂಬ ಹೆಗ್ಗಳಿಕೆ ಕೂಡ ಇದಕ್ಕಿದೆ. 2003ರಲ್ಲಿ 2813 ಕೋಟಿ ಯೋಜನಾ ವೆಚ್ಚದಲ್ಲಿ ಸಿದ್ಧಗೊಂಡಿದ್ದ ಯೋಜನೆ 21 ವರ್ಷ ಕಳೆದರೂ ಮುಗಿದಿಲ್ಲ. ಭದ್ರಾ ಮೇಲ್ದಂಡೆ ಕಾಮಗಾರಿಯ ಯೋಜನಾ ವೆಚ್ಚ ಈಗ 21,473 ಕೋಟಿಗೆ ಬಂದಿದೆ. ಭದ್ರಾ ಮೇಲ್ದಂಡೆ ಯೋಜನೆಯನ್ನ ರಾಷ್ಟ್ರೀಯ ನೀರಾವರಿ ಯೋಜನೆಯಾಗಿ ಘೋಷಿಸುವ ಕೇಂದ್ರ ಸರ್ಕಾರದ ಆಶ್ವಾಸನೆ ಈಡೇರುವ ಲಕ್ಷಣಗಳು ಗೋಚರಿಸುತ್ತಿಲ್ಲ. 2023-24ನೇ ಬಜೆಟ್ನಲ್ಲಿ 5,300 ಕೋಟಿ ನೀಡುವ ಕೇಂದ್ರದ ಭರವಸೆ ಇನ್ನೂ ಈಡೇರಿಲ್ಲ. ಭದ್ರಾ ಮೇಲ್ದಂಡೆ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಟಾಪಟಿಯಲ್ಲಿ ತೊಡಗಿವೆ. ಇತ್ತ ಕಾಮಗಾರಿ ವಿಳಂಬ ಆಗುತ್ತಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ನೀರನ್ನು ಕೇಳ್ತಾ ಇವತ್ತು ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ನಾಚಿಕೆ ಆಗಬೇಕು. ಇವತ್ತು ಏನ್ ನೋಡ್ರಿ 15 ವರ್ಷ ಆಯ್ತು ಇವತ್ತು ಈ ಭದ್ರಾ ಮೇಲ್ದಂಡೆ ಯೋಜನೆ ಚಾಲಾಗಿ, ಇದುವರೆಗೂ ಆಯ್ತು ಕಂಪ್ಲೀಟ್ ಆಗ್ಲಿಲ್ಲ ಅಂತಂದ್ರೆ ಈ ಕಾರ್ಯಕ್ರಮ ಯಾಕೆ ಹಮ್ಮಿಕೊಳ್ಬೇಕಾಗಿತ್ತು? ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆ ಇವತ್ತು ಬರಗಾಲದಿಂದ ತತ್ತರಿಸಿ ಹೋಗೈತೆ. ಇಂತಹ ಪರಿಸ್ಥಿತಿಯಲ್ಲಿ ಏನು ಆ ರೈತರಿಗೆ ನೀರು ಬಂದ್ರೆ ಎಷ್ಟೋ ಸ್ವಲ್ಪ ತೋಟಗಳು ಉಳ್ಕಂತವೆ, ಮತ್ತೆ ರೈತರು ಸ್ವಲ್ಪ ಸಬಲರಾಗ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ರೈತರು ಬರಗಾಲದಿಂದ ತತ್ತರಿಸಿದಂತ ರೈತರಿಗೆ ಸರ್ಕಾರಗಳು ನೆರವಿಗೆ ಬರಬೇಕು. ಅದು ಬಿಟ್ಟು ಇದು ಬಿಟ್ಟು ಬರೀ ಅವ್ರ ಮೇಲೆ ಇವ್ರ ಮೇಲೆ ಅವರು ಬರೀ ಆರೋಪಗಳನ್ನು ಮಾಡ್ಕಂತಾನೆ ಇವತ್ತು ತಳ್ತಾ ಇದ್ದಾರೆ. ತುಂಗಾ ಜಲಾಶಯದಿಂದ ಪ್ರತಿ ವರ್ಷದ ಜೂನ್ನಿಂದ ಅಕ್ಟೋಬರ್ವರೆಗೆ 17.4 ಟಿಎಂಸಿ ಅಡಿ ನೀರನ್ನ ಮೇಲೆತ್ತಿ ಭದ್ರಾ ಜಲಾಶಯಕ್ಕೆ ಹರಿಸಲಾಗುತ್ತಿದೆ. ಭದ್ರಾ ಜಲಾಶಯದ 12.5 ಟಿಎಂಸಿ ಅಡಿ ನೀರು ಸೇರಿಸಿ ಭದ್ರಾ ಮೇಲ್ದಂಡೆಗೆ ಹಂಚಿಕೆ ಮಾಡಲಾಗಿದೆ. ತರೀಕೆರೆ ತಾಲೂಕಿನ ಅಜ್ಜಂಪುರದ ಬಳಿ ಸುಮಾರು 7 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ನಿರ್ಮಿಸಲಾಗಿದೆ. ಇದು ರಾಜ್ಯದ 2ನೇ ಅತಿದೊಡ್ಡ ನೀರಾವರಿ ಸುರಂಗ ಮಾರ್ಗವಾಗಿದೆ. ಇದೇ ರೀತಿಯ ಸುರಂಗ ಹೊಸದುರ್ಗ ತಾಲೂಕಿನ ಗೂಳಿಹೊಸಹಳ್ಳಿ ಹಾಗೂ ಲಕ್ಕಿಹಳ್ಳಿ ನಡುವೆ ನಿರ್ಮಿಸಲಾಗಿದೆ. 134 ಕಿಲೋಮೀಟರ್ ಉದ್ದದ ಚಿತ್ರದುರ್ಗ ಶಾಖಾ ಕಾಲುವೆ ಕಾಮಗಾರಿ ಭರದಿಂದ ಸಾಗಿದೆ. ತರೀಕೆರೆ ತಾಲೂಕಿನ ಅಬ್ಬಿನಹೊಳಲು ಬಳಿ 1.6 ಕಿಲೋಮೀಟರ್ ನಾಲೆ ನಿರ್ಮಾಣ ಬಾಕಿ ಇದೆ. ಹೊಳಲ್ಕೆರೆ ತಾಲೂಕಿನ ಕೆರೆಗಳಿಗೆ ಪೈಪ್ಲೈನ್ ಅಳವಡಿಸುವ ಕಾಮಗಾರಿ ಆರಂಭವಾಗಿದೆ. ಚಿತ್ರದುರ್ಗ ಹಾಗೂ ಹಿರಿಯೂರು ತಾಲೂಕಿನಲ್ಲಿ ನಾಲೆ ನಿರ್ಮಾಣ ಚುರುಕು ಪಡೆದಿದೆ. ಈ ಯೋಜನೆಯ ತ್ವರಿತ ಅನುಷ್ಠಾನಕ್ಕೆ ಒತ್ತಾಯಿಸಿ ಜಿಲ್ಲಾ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ಹೋರಾಟ ಆರಂಭವಾಗಿದೆ. ರೈತರ ಆಕ್ರೋಶ ಹೆಚ್ಚಾಗ್ತಿದ್ದಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಅಂತರ ಕಾಯ್ದುಕೊಂಡಿವೆ. ಕೇಂದ್ರದವ್ರು ಕೊಡಬೇಕು, ಅವ್ರು ಕೊಡ್ಬೇಕು ಅನ್ನೋದಕ್ಕಿಂತ ಈಗೇನು ಬಜೆಟ್ ಆಗಿದೆ ಆ ಎಲ್ಲ ವೈ ಜಂಕ್ಷನ್ ಕ್ಲಿಯರೆನ್ಸ್ ಮಾಡಿ ಆ ರೈತ ಜೊತೆ ಮಾತಾಡಿ ಇರೋ ನೀರನ್ನು ಪಂಪ್ ಮಾಡಿಕೊಂಡ್ರೆ ನನ್ನ ನೀರು ಸಮಸ್ಯೆ ಏನಿಲ್ಲ. ಆ್ಯಕ್ಚುಲಾಗಿ ಫಸ್ಟ್ ಸ್ಟೇಜ್ ಕ್ಲಿಯರೆನ್ಸ್ಗೆ ಇನ್ನೂ ಒಂದು ವರ್ಷ ಮೇಲೆ ಆಗ್ತದೆ. ಅಲ್ಲಿನ 17 ಮಾಡ್ಕೊಳ್ಳೋದು. ಇದ್ರ ಬಗ್ಗೆ ರಾಜ್ಯ ಸರ್ಕಾರದ ಮುತುವರ್ಜಿ ವಹಿಸಬೇಕು. ಅಲ್ಲಿ ಹೋಗ್ತಾರೆ, ಇಲ್ಲಿ ನಮ್ಗೆ ಅಷ್ಟು ಬೇಡ. ಆಮೇಲೆ ನೀವು ಮಾಡ್ತಾ ಇರೋದು ಡ್ರಿಪ್ ಇರಿಗೇಷನ್ಗೆ 60% ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ದೀವಿ. ನಮ್ಮ ಕೆರೆ ತುಂಬಿಸೋದಕ್ಕೆ ಅಷ್ಟು ಹಣ ಬೇಕಾಗಿಲ್ಲ. ಈ ಎಲ್ಲ ಕಾರಣದಿಂದ ನಾವು ಏನೇನು ಹೇಳ್ತಾ ಇದ್ದೀವಿ, ಇದುವರೆಗೂ ನಾವು ಬಿಜೆಪಿಯರು ಹೇಳ್ತಾ ಇರುವಂತ ಕಾರಣಗಳನ್ನು ಗಮನಿಸ್ತಾ ಹೋದ್ರೆ ಸರ್ಕಾರಗಳ ಆಂತರಿಕ ವಿಚಾರಗಳಿಗೆ ನಾವು ಬಾಧ್ಯಸ್ಥರ. ನಾವು ನೀರಿನವರಷ್ಟೇ. ನಮಗೆ ನೀರು ಬೇಕು. ಈ ಜಿಲ್ಲೆಯ ಜನ ಬದುಕಬೇಕು. ಈ ಜಿಲ್ಲೆಯ ಜನ ಮತ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ. ನಾವು ಅಧಿಕಾರವನ್ನು ಪಡಿಸ್ಕೊಂಡಿದ್ದೀವಿ. ನಮಗೆ ಒಂದು ಶಾಶ್ವತವಾದಂತಹ ಬರ ಮತ್ತು ಬಡತನ ನಿರ್ಮೂಲನೆಗೆ
ಒಂದು ಪರಿಹಾರವನ್ನ ಕೊಡೋ ನಿಟ್ಟಿನಲ್ಲಿ ವಿಫಲರಾಗಿದ್ದೀರಿ ಅಂತ ಹೇಳೋದು ಅನಿವಾರ್ಯ ಆಗಿದೆ. ಭದ್ರಾ ಮೇಲ್ದಂಡೆ ಯೋಜನೆ ಈ ಭಾಗದ ರೈತರು, ಸಾಮಾನ್ಯ ಜನರು ಅನುಭವಿಸುತ್ತಿರುವ ನೀರಿನ ಸಮಸ್ಯೆಗೆ ದೊಡ್ಡ ಪರಿಹಾರವಾಗಲಿದೆ ಎನ್ನುವುದು ರೈತರ ಮಾತು. ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಈ ಹೋರಾಟದ ಕಾವು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ.